ಒಂದು ಕ್ವಾರ್ಟರ್ ಜಿನ್ ಕೊಡಿ. ನೋಡೋದಕ್ಕೆ ಪವಿತ್ರವಾದ ಗಂಗಾಜಲ. ಇದನ್ನ ಕಂಡಿಡಿದವನ ಕೈ ಮುಗಿಲೇಬೇಕು. ಕುಡಿದ್ರೆ ವಾಸನೆನೂ ಬರಲ್ಲ. ಬೇಗ ಕೊಡಿ ಶಾಸ್ತ್ರಿ, ಅವರೆಲ್ಲ ಊಟ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆತರ ಪಡಬೇಡಿ, ಧೂಪ ತೋರಿಸಿ ಕೊಡಿ ಅಂತ ಹೇಳಿದ್ದಾರೆ. ಪವಿತ್ರ ಗಂಗಾಜಲವೇ ರಮಣಮೂರ್ತಿ ಹಾಗೂ ಗೋವಿಂದರಾವ್ ಅವರ ಹೊಟ್ಟೆಯಲ್ಲಿರುವ ಗುಟ್ಟು ಆದಷ್ಟು ಬೇಗ ಹೊರಗೆ ಬರುವಂತೆ ಮಾಡು. ದಕ್ಷಿಣೆ ಇಡಿ. ಇದು ನಮ್ಮಪ್ಪಂಗೆ, ಇದು ಗಣೇಶನಪ್ಪಂಗೆ, ನಮ್ಮಮ್ಮಂಗೆ. ನೀರ್ ಕೊಡಮ್ಮ. ನೀರಲ್ಲೇನು ಹೆಸರಾಕಿರುತ್ತಮ್ಮ. ನಾನು ಊಟ ಆಗಿ ಅರ್ಧ ಗಂಟೆ ಆಗೋವರೆಗೂ ನೀರ್ ತಗೊಳಲ್ಲ. ಏನೇ ಕನಕ, ನಿಮ್ಮೂರ್ ನೀರು ಒಂಥರ ಇದೆ. ಹೌದಾ? ಬೇಕಾದ್ರೆ ಕುಡಿದ್ ನೋಡು. ಹೌದು, ಚೆನ್ನಾಗಿದೆ ಅಲ್ವಾ? ಅಲ್ಲ, ನೀವಿಬ್ರು ಪೈಪೋಟಿ ಮೇಲೆ ಬರೀ ನೀರ್ ಕುಡಿದು ಹೊಟ್ಟೆ ತುಂಬಿಸ್ಕೊತಿದ್ದೀರಾ? ನಿಜಕ್ಕೂ ಈ ನೀರ್ ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ನೀವು ಕುಡಿದ್ ನೋಡಿ. ದಡ್ಡಿ, ನಾನು ಆಯುರ್ವೇದಕ್ಕೆ ಔಷಧಿ ತಗೋತಾ ಇರೋದು ಗೊತ್ತಿಲ್ಲ? ಊಟದ ಮಧ್ಯ ನೀರ್ ಕುಡಿಬಾರ್ದು. ಕುಡಿ ಕನಕ, ಚೆನ್ನಾಗ್ ಕುಡಿ. ಆದಿಲಕ್ಷ್ಮಿ ಅಂತ ಮಗಳನ್ನ ಹೆತ್ತ ಮೇಲೆ ನೀರೇನು ವಿಷ ಕುಡಿದ್ರು ಮೈಗೆ ಹತ್ತಲ್ಲ. ಏ ಭಾಮ, ಭಾಮ, ಏನಿದು? ಸುಮ್ನೆ ಈ ಕನಕಲಕ್ಷ್ಮಿ ಇವ್ರ ಮಗಳ ಆದಿಲಕ್ಷ್ಮಿ ಆಡೋ ನಾಟಕ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಸುಮ್ನಿದೆ, ನಾಟಕ ಅಂತೆ ನಾಟಕ. ಕೆಟ್ಟ ಕುಲಿಗೆ ತಾಳಾಗಿ ಹೋಗಿರೋ ಮಗನ ಎತ್ತೆ ಅಂತ ಜಂಬ ಕೊಚ್ಕೋಬೇಡ. ನನ್ ಮಗ ಏನೇ ಹಾಳಾಗಿರೋದು, ಸದ್ಯ ಅವನ ಅದೃಷ್ಟ ಚೆನ್ನಾಗಿತ್ತು, ಈ ಮದ್ವೆ ನಿಂತೋಯ್ತು. ಈ ಮದ್ವೆ ನಿಂತಿದ್ದೆ ಒಳ್ಳೇದಾಯ್ತು. ನನ್ ಮಗಳು ಬಾಳ ಹಾಳಾಗೋದ್ ತಪ್ಪು. ನಿನ್ನ ಮಗಳ ಹುಡುಕನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ನನ್ನ ಮಗಳ ಹಬ್ಬದ ಹೊರಿಸಿದೀಯೇನೆ ಮನೆ ಹಾಳಿ. ನೀನು ಕಡೆ ಮನೆ ನಿನ್ ಮಗ ಕೆಳಗಿನ ಮನೆ ಸುಪ್ರಾಂತಿ ಅಭಿಲಾಷ ಜೊತೆಗೆ ಚಕ್ಕರ್ ನಾಡ ನನಗೆ ಗೊತ್ತಿರೇನೆ. ನಿನ್ನ ಮಗಳ ಈಶ್ವರರಾವ್ ಜೊತೆಲಿ ಮದ್ವೆ ಮುಂಚೆ ಮಲಗಿದ್ದು ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ.
ಆದಿಲಕ್ಷ್ಮಿ ಆದಿಲಕ್ಷ್ಮಿ ಏನಿವರೆಲ್ಲ ಹೇಳ್ತಾ ಇರೋದು? ಸುಳ್ಳಪ್ಪ, ನನ್ಗೆ ಯಾವ ಈಶ್ವರವೂ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳ್ತಿ? ನಿನ್ ಪ್ರೇತಮ್ಮ ನಿನ್ ವಿಷಯ ಎಲ್ಲ ತಿಳಿಸಿ ಕಾಗದ ಬರೆದಿದ್ದಾನೆ, ಓದ್ಕೋಬೇಕಾದ್ರೆ. ಮಾಮ ಏನಿದಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಯಾಕೆ ಸುಮ್ನೆ ಇರ್ಬೇಕು? ಶ್ರೀರಾಮಚಂದ್ರ ತನ್ನ ಮಗನ ನರ್ತಗೆಟ್ಟವನು ಅಂತ ಹೇಳ್ತಾ ಇದ್ದಾಳೆ ಮನೆ ಹಾಳಿ. ಯಾರೇ ಈಶ್ವರ ರಾವು? ದೇವ್ರಾಣೆಗೂ ನಂಗೆ ಗೊತ್ತಿಲ್ಲಪ್ಪ. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ದೇವ್ರ ಮೇಲೆ ಬೇರೆ ಆಣೆ ಇಡ್ತಾ ಇದ್ದೀಯಾ? ಅವ್ನು ಯಾರು ಮಗಳೇ? ನಿನ್ನ ನನ್ನ ಮಗಳು ಅಂತ ಜಂಬ ಕೊಚ್ಕೊತಿದ್ದಲ್ಲೇ ನೀನು ನಿಮ್ಮ ಅಕ್ಕನ ದಾರಿನೇ ಹಿಡಿದ್ಬಿಟ್ಟಿಯ. ಅಮ್ಮ ತಾಯಿ ಮಂತ್ರೆ, ತಂದೆಗೂ ಮಗಳಿಗೂ ತಂದಿಟ್ಟದ್ದಾಯ್ತು. ಹೆಣ್ಮಗು ಅಷ್ಟೊಂದು ಏರ್ ತಿಂತ ಬಿದ್ದಿರೋದನ್ನ ನೋಡಿ ನೀನ್ ಹೊಟ್ಟೆ ತುಂಬಿತು ತಾನೆ? ನನ್ ಮಗನ್ ಮೇಲೆ ಕೇಳುವಾಗ ಮಾತಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತ? ಅವಳೇನ್ ಬೇಕು ಅಂತ ಹೇಳ್ತಾ ಇಲ್ಲ, ಕಣ್ಣಾರ ಕಂಡ್ರ ಅಂತ ಹೇಳ್ತಾ ಇರೋದು. ಅವಳ ಮೇಲೆ ಯಾಕೋ ರೀತಿಯ? ಅವಳೇನು ಸುಳ್ಳು ಹೇಳಿಲ್ಲ, ಕಾಗದ ಸಾಕ್ಷಿ ತೋರ್ಸೇ ಹೇಳಿದ್ದು. ಓ, ನಿನ್ ಮಗನ್ ಸಾಚತನ ನಮ್ಗೆ ಗೊತ್ತೇ ಇದೆ. ಅದಕ್ಕೆ ದೇವರು ಬೇಕಾಗಿಲ್ಲ, ಸಂಬಂಧರು ಬೇಕಾಗಿಲ್ಲ, ತಾವೇನ್ ದಯ ಮಾಡಿಸ್ಬೋದು. ಇಷ್ಟೊತ್ತು ಮಾಡಿದ್ರೆ ಅರ್ಧ ಅಂತ ಸಾಕು, ಮೊದ್ಲಿನಿಂದ ಹೊರಡಿ. ಹೋಗ್ತೀನಿ, ಆದ್ರೆ ನೆನಪಿರ್ಲಿ, ನನ್ನ ಜನ್ಮ ಇರುವವರೆಗೂ ಈ ಮನೆ ವಸ್ತು ಹೋಗ್ತೀನೋ? ಹೋಗು, ನೀನೇ ಅಲ್ಲ, ನಿನ್ ಮಗನ್ ಎರಡು ನನ್ನ ಮೈ ಮೇಲೆ ಬಿದ್ರು ಸೀಮೆ ಎಣ್ಣೆ ಹಾಕಿಟ್ಟು ಸುಟ್ಕೊಂಡ್ಬಿಡ್ತೀನಿ.